ದಶಪಥದ ಸರ್ವಿಸ್ ರಸ್ತೆಗಳಲ್ಲಿ ಆಕ್ಸಿಡೆಂಟ್ ಹಾಟ್ಸ್ಪಾಟ್ ಆಗಿ ಪರಿಣಮಿಸ್ತಾ ಇದೆ. ಸ್ವಲ್ಪ ಯಾಮಾರಿದ್ರು ಇಲ್ಲಿ ವಾಹನ ಸವಾರರ ಪ್ರಾಣಕ್ಕೆ ಕುತ್ತು. ವಾಹನ ಸವಾರರ ಜೀವದ ಜೊತೆ ಹೆದ್ದಾರಿ ಪ್ರಾಧಿಕಾರ ಚೆಲ್ಲಾಟವಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಪದೇ ಪದೇ ಅಪಘಾತಗಳು ಸರ್ವಿಸ್ ರಸ್ತೆಯಲ್ಲಿ ಆಗ್ತಾ ಇದ್ರು ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಅಂಡರ್ ಪಾಸ್ ಬಳಿ ಸ್ಪೀಡ್ ಬ್ರೇಕರ್ ಅಳವಡಿಕೆಗೆ ಜನ ಆಗ್ರಹವನ್ನ ಮಾಡ್ತಿದ್ದಾರೆ. ಟಿಎಂ ಹೊಸೂರು ಗೇಟ್ ಹಾಗೆ ತೂಬಿನಕೆರೆ ಬಳಿಯ ಅಂಡರ್ ಪಾಸ್, ಈ ಅಂಡರ್ ಪಾಸ್ಗಳ ಬಳಿ ಅಪಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂಡರ್ ಪಾಸ್ ಬಳಿ ಇದ್ದಂತಹ ಹಂಪ್ಸ್ನ ತೆರವುಗೊಳಿಸಿದ್ದಾರೆ ಪ್ರಾಧಿಕಾರದ ಅಧಿಕಾರಿಗಳು. ಸದ್ಯ ಈ ಅಂಡರ್ ಪಾಸ್ಗಳು ಯಾವ ರೀತಿ ಅಪಘಾತಕ್ಕೆ ಆಹ್ವಾನ ನೀಡ್ತಾ ಇವೆ ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿ ನಂದೀಶ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡೋಣ. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯ ಸರ್ವಿಸ್ ರಸ್ತೆ ಇದೀಗ ಆಕ್ಸಿಡೆಂಟ್ ಸ್ಪಾಟ್ ಆಗಿ ನಿರ್ಮಾಣವಾಗ್ತಾ ಇದೆ. ಕೇವಲ ಟಿಎಂ ಹೊಸೂರು ಸಮೀಪ ಬಳಿ ಅಲ್ಲ, ಮಂಡ್ಯ ಜಿಲ್ಲೆಯ ವಿವಿಧ ಕಡೆ ಒಂದು ರೀತಿ ಆಕ್ಸಿಡೆಂಟ್ ಸ್ಪಾಟ್ ಇದೀಗ ನಿರ್ಮಾಣ ಆಗಿರುವಂಥದ್ದು. ನಾನು ಇವತ್ತು ಮತ್ತೊಂದು ಆಕ್ಸಿಡೆಂಟ್ ಸ್ಪಾಟ್ನಲ್ಲಿ ಇದ್ದೇನೆ. ಇಲ್ಲಿನ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ನಾನಿರುವಂಥದ್ದು ಮಂಡ್ಯ ತಾಲೂಕಿನ ತೂಬುನಕೆರೆ ಏನಿದೆ, ತೂಬುನಕೆರೆಯ ಕಾಫಿ ಡೇ ಒಂದು ಸರ್ಕಲ್ ಬಳಿ ಇರುವಂಥದ್ದು. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿ ಇಲ್ಲಿ ಹಾದು ಹೋಗಿರುವಂಥದ್ದು. ಇಲ್ಲಿ ಒಂದು ಅಂಡರ್ ಪಾಸ್ ನಿರ್ಮಾಣ ಆಗಿರುವಂಥದ್ದು. ಕಾರಣ ಅಂತಂದರೆ ಈ ಒಂದು ಕೈಗಾರಿಕಾ ಪ್ರದೇಶ, ತೂಬಿನಕೆರೆ ಕೈಗಾರಿಕಾ ಪ್ರದೇಶಕ್ಕೆ ಇದೇ ಹೆದ್ದಾರಿಯನ್ನು ದಾಟಿಕೊಂಡು ಹೋಗ್ಬೇಕು ಅಂದರೆ ಮೈಸೂರಿನಿಂದ ಏನಾದರೂ ವಾಹನಗಳು ಬಂದರೆ ಇಲ್ಲಿ ತೂಬಿನಕೆರೆಯಿಂದ ಬಲಗಡೆಗೆ ಬರಬೇಕು. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು ಕೂಡ ಇರುವಂಥದ್ದು. ಬಹಳಷ್ಟು ಟ್ರಕ್ಗಳು, ಲಾರಿಗಳು, ಹೀಗೆ ಹಲವಾರು ವಾಹನಗಳು, ಕಾರುಗಳು ಎಲ್ಲವೂ ಕೂಡ ಓಡಾಟವನ್ನು ನಡೆಸ್ತಾ ಇದೆ. ಆದರೆ ಈ ಒಂದು ಸರ್ವಿಸ್ ರಸ್ತೆ ಏನು ಅಂಡರ್ ಪಾಸನ್ನು ದಾಟಿ ಸರ್ವಿಸ್ ರಸ್ತೆಯನ್ನು ದಾಟಿ ಕೈಗಾರಿಕಾ ಪ್ರದೇಶಕ್ಕೆ ಹೋಗಬೇಕು ಅಂತಂದರೆ ಜೀವವನ್ನು ಕೈಯಲ್ಲಿಡಿದು ಪ್ರಯಾಣಿಸಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೀಗ ವಾಹನ ಸವಾರರಿಗೆ ನಿರ್ಮಾಣ ಆಗಿರುವಂಥದ್ದು. ಏಕೆಂದರೆ ಮಂಡ್ಯದಿಂದ ಸರ್ವಿಸ್ ರಸ್ತೆಯ ಮೂಲಕ ಬಂದರೆ ಯಾವುದೇ ರೀತಿಯ ಈ ಒಂದು ಅಂಡರ್ ಪಾಸ್ ಬಳಿ ಇಲ್ಲ. ಆ ನಿಟ್ಟಿನಲ್ಲಿ ವೇಗವಾಗಿ ವಾಹನಗಳು, ಬಸ್ಗಳಾಗಿರ್ಬೋದು, ಲಾರಿ ಆಗಿರ್ಬೋದು, ಕಾರ್ ಆಗಿರ್ಬೋದು, ಸ್ಕೂಟರ್ ಎಲ್ಲವೂ ಕೂಡ ವೇಗವಾಗಿ ಬರುವಂಥದ್ದು. ಅಂಡರ್ ಪಾಸ್ ಬಳಿ ಅವ್ರಿಗೂ ಕೂಡ ತಿಳಿಯಲ್ಲ, ಯಾವುದೇ ರೀತಿಯ ಸೂಚನಾ ಫಲಕ ಇಲ್ಲ. ನಿಧಾನವಾಗಿ ಚಲಿಸಬೇಕು ಎಂಬ ಒಂದು ಸೂಚನೆಯೂ ಕೂಡ ಇಲ್ಲ. ಅಂಡರ್ ಪಾಸ್ನಿಂದ ಬಂದಂಥವ್ರಿಗೂ ಕೂಡ ಯಾವುದೇ ರೀತಿ ಸೂಚನಾ ಫಲಕಗಳಿಲ್ಲ. ಆ ನಿಟ್ಟಿನಲ್ಲಿ ವೇಗವಾಗಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಅಪಘಾತಗಳು ಕೂಡ ಪದೇ ಪದೇ ಸಂಭವಿಸ್ತಾ ಇರುವಂಥದ್ದು. ಈ ಹಿಂದೆ ಟಿಎಂ ಹೊಸೂರು ಸಮೀಪ 2 ಅಪಘಾತ ದೃಶ್ಯಗಳನ್ನು ಕೂಡ ನೀವು ನೋಡಿರ್ತೀರಿ. ಒಂದು ರೀತಿ ಎದೆ ಜೆಲ್ಲೆನ್ನುವ ದೃಶ್ಯ ಅಂತಲೇ ಹೇಳ್ಬೋದು. ಒಂದು KSRTC ಬಸ್ ಮತ್ತು ಟಿಪ್ಪರ್ ನಡುವೆ ಒಂದು ಅಪಘಾತ ಜಸ್ಟ್ ಮಿಸ್ ಆಗಿತ್ತು. ಆದರೆ ಅದೇ ಸ್ಥಳದಲ್ಲಿ ಮತ್ತೊಂದು ದುರಂತ ಆಗಿತ್ತು. ಅಂದರೆ ಆ ಒಂದು ಸ್ಥಳದಲ್ಲೇ KSRTC ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಆಗುವಂಥದ್ದು. ಅದರಲ್ಲಿ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿರ್ತಾನೆ. ಅದೇ ರೀತಿಯ ಪರಿಸ್ಥಿತಿ ಮಂಡ್ಯ ಜಿಲ್ಲೆಯಾದ್ಯಂತ ಯಾವುದು ಹೋಗಿರುವಂಥ ಹೆದ್ದಾರಿಯಲ್ಲೇ ಇರುವಂಥದ್ದು. ಎಲ್ಲೆಲ್ಲಿ ಅಂಡರ್ ಪಾಸ್ ನಿರ್ಮಾಣವನ್ನು ಮಾಡಿದ್ದಾರೆ, ಬಹುತೇಕ ಕಡೆ ಅಂಡರ್ ಪಾಸ್ ಬಳಿ ಹಂಪ್ಸ್ಗಳನ್ನು ಹಾಕಿಲ್ಲ. ಅದೇ ನಿಟ್ಟಿನಲ್ಲಿ ಅಪಘಾತಗಳು ಕೂಡ ಸಂಭವಿಸ್ತಾ ಇರುವಂಥದ್ದು. ಈಗಲಾದರೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿರುವಂಥದ್ದು. ಯಾಕೆಂದರೆ ನ್ಯೂಸ್ ಫಸ್ಟ್ ಒಂದು ರಿಯಾಲಿಟಿ ಚೆಕ್ಕನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಒಂದು ರಿಯಾಲಿಟಿ ಚೆಕ್ನಲ್ಲಿ ಬಹುತೇಕ ಕಡೆ ಅಂಡರ್ ಪಾಸ್ ಸಮೀಪ ಹಂಪ್ಸನ್ನು ನಿರ್ಮಾಣ ಮಾಡುವಂಥ ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಈಗಲಾದರೂ ಹೆದ್ದಾರಿ ಪ್ರಾಧಿಕಾರದವರೇ ಆಗಲಿ ಅಥವಾ ಪೊಲೀಸ್ ಇಲಾಖೆಯವರೇ ಆಗಲಿ ಇದರ ಬಗ್ಗೆ ಒಂದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು. ಮುಂದಾಗುವಂಥ ದೊಡ್ಡ ಅನಾಹುತವನ್ನು ತಪ್ಪಿಸ್ಬೇಕು. ಏನು ಜನರ ಜೀವದ ಜೊತೆ ಚೆಲ್ಲಾಟವನ್ನು ಹೆದ್ದಾರಿ ಪ್ರಾಧಿಕಾರದವರು ಆಡ್ತಾ ಇದ್ದಾರೆ, ಅದೆಲ್ಲವನ್ನು ಕೂಡ ನಿಲ್ಲಿಸಬೇಕು. ಜನರ ಒಂದು ರಕ್ಷಣೆಗೆ, ಅವರ ಜೀವ ರಕ್ಷಣೆಗೆ ಈಗಲಾದರೂ ಒಂದು ಸೂಕ್ತ ಕ್ರಮವನ್ನು ಕೈಗೊಂಡು, ಅಂದರೆ ಅಂಡರ್ ಪಾಸ್ ಸಮೀಪ ಒಂದಷ್ಟು ಕಡೆ ಹಂಪ್ಸ್ಗಳನ್ನು ಹಾಕಿ ಅಪಘಾತಗಳನ್ನ ತಪ್ಪಿಸಬೇಕಾಗಿರುವಂಥದ್ದು ಹೆದ್ದಾರಿ ಪ್ರಾಧಿಕಾರದ ಕರ್ತವ್ಯ. ಆ ಒಂದು ಕೆಲಸವನ್ನು ನಿರ್ವಹಿಸಲಿ ಎಂಬುದು ನ್ಯೂಸ್ ಫಸ್ಟ್ನ ಕಳಕಳಿ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.